ಕೋರ್ತೀನಿ. ಇಂದು ನಾನು 8ನೇ ತರಗತಿಯ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ 3ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಮೊದಲ 2 ಹಾಳೆಗಳ ಉತ್ತರ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ಉತ್ತರಗಳು ಅಂತ ಇದೆ, ಅದನ್ನು ನೋಡಿ. ಯಾರ ಬಳಿ ಈ ಮರುಸಿಂಚನದ ಉತ್ತರಗಳ PDF ಫೈಲ್ಗಳಿದ್ರೆ ದಯಮಾಡಿ ನನ್ನ ನಂಬರ್ ಇದೆ 9964050759ಗೆ PDF ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ನೋಡೋಣ. ಚಟುವಟಿಕೆ 1 ಇದೆ. ಸೊ ಚಿತ್ರದಲ್ಲಿರ್ತಕ್ಕಂಥ ಸಮಾಜ ಸುಧಾರಕರನ್ನು ಗುರುತಿಸಬೇಕು, ಆಮೇಲೆ ಅವರ ಹೆಸರು ಬರಿಬೇಕು, ಅವರು ಕಟ್ಟಿರ್ತಕ್ಕಂಥ ಸ್ಥಾಪಿಸಿದ ಸಮಾಜದ ಹೆಸರು ಮತ್ತು ಸ್ಥಾಪನೆಯ ವರ್ಷ, ಸುಧಾರಣೆಗಳು ಜೊತೆಗೆ ಕೃತಿ ಅಥವಾ ಪತ್ರಿಕೆ ಹೆಸರನ್ನು ಬರಿಬೇಕು. ಮೊದಲ ಚಿತ್ರದಲ್ಲಿರೋರು ರಾಜಾರಾಮ್ ಮೋಹನ್ ರಾಯ್ ಅವರಿದ್ದಾರೆ. ಕಟ್ಟಿರ್ತಕ್ಕಂಥ ಸಮಾಜ ಬ್ರಹ್ಮ ಸಮಾಜ 1828. ಅವರು ಸತಿ ಪದ್ಧತಿಯ ವಿರುದ್ಧ ಹೋರಾಡಿದ್ದಾರೆ, ಮೂರ್ತಿ ಪೂಜೆಯನ್ನು ಖಂಡನೆ ಮಾಡಿದ್ದಾರೆ. ಅವರು ಬರೆದಿರ್ತಕ್ಕಂಥ ಪತ್ರಿಕೆ ಸಂವಾದ ಕೌಮುದಿ. ಎರಡನೇ ಚಿತ್ರದಲ್ಲಿರ್ತಕ್ಕಂಥವ್ರು ಆತ್ಮಾರಾಮ್ ಪಾಂಡುರಂಗ. ಅವರು ಕಟ್ಟಿರ್ತಕ್ಕಂಥ ಸಮಾಜ ಪ್ರಾರ್ಥನಾ ಸಮಾಜ, ವರ್ಷ 1867. ಅವರು ಮಹಿಳೆಯರ ಸ್ಥಾನಮಾನ ಉನ್ನತೀಕರಣಕ್ಕಾಗಿ ಹೋರಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿ. ಇನ್ನು ಮೂರನೇ ಚಿತ್ರದಲ್ಲಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿದ್ದಾರೆ. ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಮಾಜ ಸತ್ಯಶೋಧಕ ಸಮಾಜ, ವರ್ಷ 1873. ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ, ಆಮೇಲೆ ಮಕ್ಕಳಿಗಾಗಿ ಬಾಲಕಿಯರಿಗಾಗಿ ಶಾಲೆಗಳ ಸ್ಥಾಪನೆ ಮಾಡಿದ್ದಾರೆ. ಅವರು ಬರೆದ ಪುಸ್ತಕ ಗುಲಾಮಗಿರಿ. ನಾಲ್ಕನೇ ಚಿತ್ರದಲ್ಲಿರ್ತಕ್ಕಂಥ ಸಮಾಜ ಸುಧಾರಕ ಬಂದ್ಬಿಟ್ಟು ದಯಾನಂದ ಸರಸ್ವತಿ. ಅವರು ಕಟ್ಟಿರ್ತಕ್ಕಂಥ ಸಂಘ ಸಂಸ್ಥೆ ಅದು ಆರ್ಯ ಸಮಾಜ, ವರ್ಷ 1875. ಅವರು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಕಾರ್ಯವನ್ನು ಭಾರತೀಯರಿಗೆ ನೀಡ್ತಾರೆ. ಅವರು ಬರೆದ ಪುಸ್ತಕ ಸತ್ಯಾರ್ಥ ಪ್ರಕಾಶ. ನೆಕ್ಸ್ಟ್ 5ನೇ ಚಿತ್ರದಲ್ಲಿರ್ತಕ್ಕಂಥ ಸಮಾಜ ಸುಧಾರಕ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು. ಅವರು ರಾಮಕೃಷ್ಣ ಮಿಷನ್ ಅನ್ನು ಕಟ್ಟಿರ್ತಕ್ಕಂಥ ಸಂಘ, ವರ್ಷ 1897. ಅಂದರೆ ಈ ರಾಮಕೃಷ್ಣ ಪರಮಹಂಸರ ಧ್ಯೇಯ ಮತ್ತು ಆದರ್ಶಗಳನ್ನು ಪ್ರಚಾರ ಪ್ರಸಾರ ಮಾಡಿರ್ತಕ್ಕಂಥ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ತದ. ರಾಜಯೋಗ ವೇದಾಂತ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಬರೆದ ಪುಸ್ತಕಗಳು. ಇನ್ನು 6ನೇ ಚಿತ್ರದಲ್ಲಿರ್ತಕ್ಕಂಥ ಸಮಾಜ ಸುಧಾರಕಿ ಮೇಡಮ್ ಬ್ಲಾವಟ್ಸ್ಕಿ. ಅವರು ಕಟ್ಟಿರ್ತಕ್ಕಂಥ ಸಂಘ ಥಿಯಾಸಾಫಿಕಲ್ ಸೊಸೈಟಿ, 1879. ಮುಖ್ಯವಾಗಿ ವಿಶ್ವ ಭಾತೃತ್ವದ ನಿರ್ಮಾಣಕ್ಕೆ ಕರೆಯನ್ನು ಇವರು ನೀಡಿದ್ದಾರೆ. 7ನೇ ಚಿತ್ರದಲ್ಲಿರೋರೇ ಸರ್ ಸೈಯದ್ ಅಹಮದ್ ಖಾನ್. ಅವರ ಸಂಘ ಎಲಿಘರ್ ಚಳುವಳಿ 19ನೇ ಶತಮಾನದ ಕಾಲಮಾನದಲ್ಲಿ ಮುಸ್ಲಿಮರ ವಿಚಾರಗಳ ಪರಿವರ್ತನೆಗಾಗಿ ಕರೆ ಕೊಡ್ತಾರೆ. ಅಲಿಘರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಲಾಸ್ಟಲ್ಲಿರೋರು ಶ್ರೀ ನಾರಾಯಣ ಗುರು. ಅವರು ಕಟ್ಟಿರ್ತಕ್ಕಂಥ ಸಮಾಜ ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತ ಹೇಳ್ತಾರೆ. ವಿಶೇಷವಾಗಿ ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಸಬಲೀಕರಣಕ್ಕಾಗಿ ಇವರು ದುಡಿದಿದ್ದಾರೆ. ಇನ್ನು ಚಟುವಟಿಕೆ 2ರಲ್ಲಿ ಈ ಸಾಮಾಜಿಕ ಸುಧಾರಕರ ಹೆಸರುಗಳನ್ನು ಅವರ ಕೊಡುಗೆಗಳಿಂದ ನೀವೇನು ಮಾಡಬೇಕು, ಹೊಂದಿಸಿ ಬರಿಬೇಕಿತ್ತು. ಫಸ್ಟ್ ಬರ್ತದೆ ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಮಾಡಿದ್ದಾರೆ ಅಂದರೆ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದರಲ್ಲಿ ಮೊದಲಿಗರು. ಇನ್ನು ಮಹಾದೇವ್ ಜ್ಯೋತಿಬಾ ರಾನಡೆ ಇದೆ. ಸೊ ಅವರು ಬಂದ್ಬಿಟ್ಟು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆ ತೆರೆದರು. ಜ್ಯೋತಿಬಾ ಫುಲೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ. ಲಾಲಾ ಹನ್ಸ್ರಾಜ್ ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮುಂದೆ ಸ್ವಾಮಿ ದಯಾನಂದ ಸರಸ್ವತಿ ಇದೆ, ವೇದಗಳಿಗೆ ಹಿಂತಿರುಗಿಯನ್ನು ಕರೆ ನೀಡ್ತಾರೆ. ಸ್ವಾಮಿ ವಿವೇಕಾನಂದ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ ಹೇಳ್ತಾರೆ. ನೆಕ್ಸ್ಟ್ 7ನೇದು ಜ್ಯೋತಿಬಾ ಫುಲೆ ಇದೆ. ಸೊ ಜ್ಯೋತಿಬಾ ಫುಲೆ ಅವರಿಗೆ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಪುಣೆಯಲ್ಲಿ ಮಹಿಳಾ ಶಿಕ್ಷಣವನ್ನು ಏನು ಮಾಡ್ತಾರೆ, ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ್ಯನಿ ಬೆಸೆಂಟ್ ಇದೆ. ಆ್ಯನಿ ಬೆಸೆಂಟ್ ಬನಾರಸಿನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ. 8ನೇದು 9ನೇದು ಸರ್ ಸೈಯದ್ ಅಹಮದ್ ಖಾನ್ ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಕಟ್ತಾರೆ. ಶ್ರೀನಾರಾಯಣ ಗುರು ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಅಂತ ಹೇಳ್ತಾರೆ. ಲಾಸ್ಟ್ ಮೇಡಮ್ HC ಬ್ಲಾವಟ್ಸ್ಕಿ ಇದೆ. ಚೆನ್ನೈನ ಅಡಿಯಾರ್ನಲ್ಲಿ ಥಿಯಾಸಾಫಿಕಲ್ ಸೊಸೈಟಿಯನ್ನು ಕಟ್ಟಿರ್ತಕ್ಕಂಥ ಓರ್ವ ಸಮಾಜ ಸುಧಾರಕಿ. ಅವೇ ಉತ್ತರಗಳನ್ನು ಇಲ್ಲಿ ನೀವು ಬರೆದ್ರೆ ಈ ಪ್ರಶ್ನೆ ಉತ್ತರ ಸಂಪೂರ್ಣ ಆಗ್ತದೆ. ಇನ್ನು ಚಟುವಟಿಕೆ 3ಕ್ಕೆ ಬರ್ತೀನಿ. ಅಲ್ಲಿ ಆ ಸುಳಿವುಗಳು ಆಧರಿಸಿ ಯಾವ ಸಮಾಜ ಸುಧಾರಕಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಬರಿಬೇಕಿತ್ತು. ಫಸ್ಟ್ ನೋಡಿ, ನಾನು ಆತ್ಮೀಯ ಸಭಾವನ್ನು ಸ್ಥಾಪಿಸಿದೆ ಅಂತ ಕೇಳಿದರೆ, ಸೊ ಆತ್ಮೀಯ ಸಭಾವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮುಂದೆ ಹೇಳಿದ್ದಾರೆ ಸತಿ ಪದ್ಧತಿ ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷರಿಗೆ ಸರ್ಕಾರವನ್ನು ಕೋರಿದೆ ಅಂತ ಕೇಳಿದರೆ ಅವರು ರಾಜಾರಾಮ್ ಮೋಹನ್ ರಾಯ್ ಅನ್ನೋದು ಉತ್ತರ. 2ನೇದು
ನನ್ನ ಮೊದಲ ಹೆಸರು ಮೂಲಶಂಕರ. ನಾನು ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದೆ ಅಂತ ಕೇಳಿದರೆ ಅದು ದಯಾನಂದ ಸರಸ್ವತಿ ಉತ್ತರ. ಪುಣೆಯಲ್ಲಿ ಬಾಲಕಿಯರ ಶಾಲೆ ಆರಂಭಿಸಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದೆ ಸಾವಿತ್ರಿಬಾಯಿ ಫುಲೆ. ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜ ನಿರ್ಮಾಣ ಸಾಧ್ಯ ಎಂದು ನಂಬಿದ್ದೇನೆ. ಸ್ತ್ರೀ ಶಿಕ್ಷಣ ಬೆಂಬಲಿಸಿ ಬಹುಪತ್ನಿತ್ವ ವಿರೋಧಿಸಿದೆ ಅಂತ ಕೇಳಿದರೆ ಸರ್ ಸೈಯದ್ ಅಹಮದ್ ಖಾನ್ ಉತ್ತರ. ಇನ್ನು ಮೋಕ್ಷ ಸಾಧನೆಗೆ ಪ್ರಾರ್ಥನೆ, ಯೋಗ ಮತ್ತು ಸಮಾಜ ಸೇವೆ ಮುಖ್ಯ ಎಂದು ಹೇಳಿದೆ. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳ ಸತ್ಯ ಎಂದು ಪ್ರತಿಪಾದಿಸಿದೆ ಸ್ವಾಮಿ ವಿವೇಕಾನಂದ. ಲಾಸ್ಟ್ ಇದೆ, ನಾನು ಐರ್ಲೆಂಡ್ ದೇಶದ ಮಹಿಳೆ, ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದಿಸಿದೆ ಅಂತ ಕೇಳಿದರೆ ಅವರೇ ಯಾರಪ್ಪ ಅಂದರೆ ಆನಿ ಬೆಸೆಂಟ್ ಅಂತಕ್ಕಂಥದ್ದು ಉತ್ತರ. ಇನ್ನು ಲಾಸ್ಟ್ ಏನು ಕೇಳಿದ್ದಾರೆ ಅಂದರೆ ಭಾರತದ ನಕ್ಷೆಯಲ್ಲಿ ಈ ಸಾಮಾಜಿಕ ಧಾರ್ಮಿಕ ಚಳವಳಿಯ ಕೇಂದ್ರ ಸ್ಥಾನಗಳನ್ನು ಗುರುತಿಸಬೇಕಾಗಿತ್ತು. ಸೊ ಆಲ್ರೆಡಿ ನಾವು ಅದನ್ನು ಗುರುತಿಸಿದ್ದೀವಿ, ಅದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಕೊಡ್ರಿ. 6 ಅಂದರೆ ಅದು ಲಾಹೋರ್ ಬರ್ತದೆ. ಎಸ್ 1 ಅಂತಕ್ಕಂಥದ್ದು ಅಲಿಘರ್ ಬರ್ತದೆ. ಇನ್ನು 5 ಅಂತಕ್ಕಂಥದ್ದು ಯಾವುದಿದೆ ಅದು ಎಸ್ ಕೋಲ್ಕತ್ತಾ ಇದೆ. 2 ಮುಂಬೈ, 3 ಪುಣೆ, 7 ತಿರುವಾಂಕುರ, 4 ಅಡಿಯಾರ್ ಅಂತಕ್ಕಂಥದ್ದು ಇದೆ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು ಇವುಗಳ ಉತ್ತರಗಳನ್ನು ನೀವುಗಳ ಸಹಿತ ಗುರುತಿಸಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ನಿಮ್ಮ ಬಳಿ ಬೇರೆ ವಿಷಯಗಳ PDF ಸೊ ದಯಮಾಡಿ ನನ್ನ ನಂಬರ್ 99640507 ನನಗೆ ಕಳುಹಿಸಿಕೊಡಿ. ಅವುಗಳ ಉತ್ತರಗಳನ್ನು ಸಹಿತ ಖಂಡಿತವಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅದ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳ ಕಡೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.